ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಬೆಳಿಗ್ಗೆ ನಾವು ಫ್ರೆಶ್ ಅಪ್ ಆಗಿ ರಾಯರ ಮಠಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಏನೋ ಗೊತ್ತಿಲ್ಲ, ಸಡನ್ನಾಗಿ ನನಗೆ ಇವತ್ತು ಅನಿಸ್ತು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಬೇಕು ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ನವೀನ್ ಇಬ್ಬರು ಹೋಗ್ತಾ ಇದ್ದೀವಿ. ನಮ್ಮನೆಗೆ ತುಂಬ ನಿಯರಲ್ಲೇ ಮಠ ಇದೆ ಅಂತ ನಮಗೆ ಗೊತ್ತಿದ್ರು ನಮ್ಗೆ ಸಮಯ ಬಂದೇ ಇರಲಿಲ್ಲ. ಒಂದ್ಸಲ ಬಂದು ಹೋಗಿದ್ದೀವಿ. ಇವತ್ತು ಮತ್ತೆ ರಾಯರ್ ನಮ್ಮನ್ನ ಕರ್ಸ್ಕೊತಾ ಇದ್ದಾರೆ. ಸೊ ರಾಯರ್ಗೆ ಹತ್ರ ಆಗಿದ್ದೀವಿ ಅಂತ ಎಲ್ಲ ಫ್ರೈಡೇ. ಆದರೂ ನಿನ್ನೆ ಸಾಯಿಬಾಬಂಗೆ ಹೋಗಿದ್ವಿ. ಸ್ವಲ್ಪ ಅರ್ಜೆಂಟು ಕೆಲಸದ ಮೇಲೆ ಇದ್ವಿ ನಿನ್ನೆ ಎಲ್ಲ, ಹಾಗಾಗಿ ಸೊ ಇವತ್ತು ನಮ್ದು ಪ್ಲ್ಯಾನ್ ಇದ್ದಿದ್ದೆ ಬೇರೆ. ಬಟ್ ರಾಯರ ದರ್ಶನ ಮಾಡ್ಬೇಕಂತ ಅನ್ನಿಸ್ತು. ಹಾಗಾಗಿ ಹೋಗ್ತಾ ಇದ್ದೀವಿ ನಾನು ನವೀನ್ ಇಬ್ರು. ಗುರುವಾರ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಪೂಜೆ ಎಲ್ಲ ತುಂಬ ಗ್ರ್ಯಾಂಡಾಗಿ ಆಗುತ್ತೆ. ಬಟ್ ಇವತ್ತು ದರ್ಶನ ಮಾಡ್ಕೊಂಡು ಬರೋಣ, ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾರು ಇಲ್ದಿರೋರಿಗೆ ಭಗವಂತ ಇದ್ದೇ ಇರ್ತಾನೆ ಅಂತ ಅಂದ್ಬಿಟ್ಟು. ಹಾಗೆ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಕಷ್ಟ ಇರುತ್ತೆ, ಸುಖ ಬರುತ್ತೆ, ಕಷ್ಟ ಬರುತ್ತೆ, ಸುಖ ಬರುತ್ತೆ. ಬಟ್ ಆ ಪ್ರತಿ ಒಂದು ಸಮಯದಲ್ಲಿ ಕಷ್ಟ ಅಷ್ಟೇ, ಈ ಸಮಯ ಕಳೆದು ಹೋಗುತ್ತೆ. ಅದೊಂದು ನಾವು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ ನಮ್ಮ ಕಣ್ಣಲ್ಲಿ ಇವತ್ತು ಯಾಕೋ ಬೆಳಿಗ್ಗೆಯಿಂದ ಕಣ್ಣಲ್ಲಿ ನೀರು ಬರ್ತಾನೆ ಇದೆ. ಸುಖ ಇದ್ರು ಕ್ಷಣಿಕ, ಕಷ್ಟ ಇದ್ರು ಕ್ಷಣಿಕ, ಎಲ್ಲವೂ ಏನು ಶಾಶ್ವತವಾಗಿರಲ್ಲ. ಸೊ ಗೊತ್ತಿಲ್ಲ, ಕಣ್ಣಲ್ಲಿ ನೀರು ಬರ್ತಾನೆ ಐತೆ. ನಾನು ಈಗ ತಾನೇ ಜಸ್ಟ್ ಹೇಳ್ದೆ ನಮಗೆ, ನನ್ನ ಯಾರು ನೆನ್ಸ್ಕೊಂತ ಇದಾರೆ ಅಂತ. ಕಣ್ಣಲ್ಲಿ ನೀರು ಬಂದ್ರೆ ಯಾರು ನೆನ್ಸ್ಕೊತಾರ ಅಂತ. ನನಗೂ ಕಾಲ್ ಬಂತು, ನಿಂಗೂ ಕಾಲ್ ಬಂದಿದೆ. ಸೊ ಈಗ ಹೋಗೋಣ. ಇನ್ನೇನು ಸಿಕ್ತು ನೆಕ್ಸ್ಟ್ ದರ್ಶನ ಮಾಡ್ಕೊಂಡು ಬರೋಣ. ನಿಮ್ಮ ಜೊತೆ ತುಂಬ ಶೇರ್ ಮಾಡೋದಿದೆ. ನಾನು ಇತ್ತೀಚೆಗೆ ರೆಗ್ಯುಲರ್ ಆಗಿ ನಾನು ಬ್ಲಾಗ್ಸೇ ಹಾಕಿಲ್ಲ. ಬೈದು ಉಪ್ಪಿನಕಾಯಿ ಹಾಕಿ ಚೆನ್ನಾಗಿ ಬೈಕೊಂಡವ್ರೆ ಒಂದಷ್ಟು ಜನ. ಅವರು ನಮಗೆ ತುಂಬ ಕನೆಕ್ಟ್ ಆಗಿರೋ ಅಂಥವ್ರು, ನಮ್ಮನ್ನು ತುಂಬ ಪ್ರೀತಿ ಮಾಡೋರು ನಮ್ಮನ್ನು ಸರಿಯಾಗಿ ಬೈಕೊಂಡವ್ರೆ. ಇವರೇನು ಬ್ಲಾಗ್ ನೆಟ್ಟಿಗೆ ಮಾಡೋದಿಲ್ಲ ಅದು ಇದು ಅಂತ ಎಲ್ಲ. ಬಟ್ ನಾನು ಮತ್ತೆ ಹೇಳ್ಬಿಟ್ಟು ನಾನು ಬ್ಲಾಗ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮತ್ತೆ ಮಾಡದೇ ಇರೋದಕ್ಕಾಗೋದು. ಅದೆಲ್ಲ ಒಂದಷ್ಟು ದಿನ, ಒಂದು 2-3 ತಿಂಗಳು ಕಂಟಿನ್ಯೂಸ್ ಆಗಿ ಬ್ಲಾಗ್ ಹಾಕ್ತೆ. ಫುಲ್ಲು ನಮ್ಮ ಲೈಫಲ್ಲಿ ಏನೇನು ಆಗ್ತಾ ಇದೆ, ನಮ್ಮ ರುಟೀನ್ ಏನು, ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದೆ. ಬಟ್ ಇತ್ತೀಚೆಗೆ ಆಗಲೇ ಇಲ್ಲ. ಕೆಲವೊಂದು ಪರಿಸ್ಥಿತಿಗಳು ಹಂಗೆಲ್ಲ ಆಗುತ್ತೆ. ಏನೇನೆಲ್ಲ ಆಯಿತು, ಏನು ಎತ್ತ ಅಂತ ಅಂದ್ಬಿಟ್ಟೆಲ್ಲ ನಾನು ನಿಮ್ಮ ಜೊತೆ ಆಮೇಲೆ ಶೇರ್ ಮಾಡ್ತೀನಿ, ಆಯಿತಾ? ಈಗ ದೇವಸ್ಥಾನಕ್ಕೆ ಬಂದ್ವಿ. ರಾಯರ್ ದರ್ಶನ ಏನೋ ಆಯಿತು. ಅದಾದಮೇಲೆ ಅವರು ಅಭಿಷೇಕ ಮಾಡಬೇಕು ಅಂತ ಕ್ಲೋಸ್ ಮಾಡಿದ್ರು. ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಂತ್ರಾಕ್ಷತೆ ಇಸ್ಕೊಂಡು ಬಂದುಬಿಟ್ವಿ. ಅದಾದಮೇಲೆ ನಾವು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗೇ ಇರಲಿಲ್ಲ. ಇದು ಈವ್ನಿಂಗ್ ವ್ಲಾಗ್. ಎಲ್ಲ ಹೊರಗಡೆ ಬಂದಿದ್ವಿ, ಇಲ್ಲಿ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು. ಆಮೇಲೆ ನಮ್ಮ ಮನೆಗೆ ಬಂದ್ವಿ. ನಮ್ಮ ಮನೇಲಿ ಮ್ಯಾಂಗೋ ತೊಗೊಂಡಿದ್ರು, ಫಸ್ಟ್ ಮ್ಯಾಂಗೋ ಈ ವರ್ಷದ್ದು. ಸೊ ಅದನ್ನು ಎಲ್ಲರಿಗೂ ಕಟ್ ಮಾಡಿಕೊಟ್ಟೆ, ತಿಂತಾಯಿದ್ರು. ನಂಗೆ ಅಷ್ಟೊಂದು ಟೇಸ್ಟಿಯಾಗಿದೆ ಅಂತ ಏನು ಅನಿಸ್ಲಿಲ್ಲ. ಇನ್ನೂ ಬರಬೇಕು ಅನಿಸುತ್ತೆ ಮ್ಯಾಂಗೋ. ಬಟ್ ನಮ್ಮ ಬಂಟು ಅಂತೂ ಇಷ್ಟ. ಅವನಿಗೆ ಏನಾದರೂ ಫಸ್ಟದು ಐಟಮ್ ತೊಗೊಬಂದಿಟ್ರೆ ಅವ್ನು ಫಸ್ಟ್ ಅದನ್ನು ಟೇಸ್ಟ್ ಮಾಡಬೇಕು. ಟೇಸ್ಟ್ ಮಾಡ್ತವನೆ ಅವನು. ಆಮೇಲೆ ನಮ್ಗೆ ಟೆನ್ಷನ್ ಏನು ಅಂದರೆ ಸೋಫಾ ಕಡೆಗೆ ಏನಾದರೂ ಒರೆಸ್ಬಿಡ್ತಾನೆ ಅದು ಇದು ಅಂತ ಟೆನ್ಷನು. ನಮ್ಮ ಅಥರ್ವಂಗೂ ಅಷ್ಟೇ ಮ್ಯಾಂಗೋ ಅಂದರೆ ತುಂಬ ಇಷ್ಟ. ಈ ಸೀಸನಲ್ಲಿ ಮಾತ್ರ ಸಿಗುತ್ತಲ್ವ, ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ನಮ್ಮ ಮನೇಲಂತೂ ಎಲ್ರಿಗೂ ಇಷ್ಟಪಟ್ಟು ತಿಂತೀವಿ. ಸೊ ಎಲ್ಲರೂ ಕೂಡ ತಿಂತಾ ಇದ್ದಾರೆ. ಇನ್ನು ನಮ್ಮನೇಲಿ ಇವತ್ತು ಅಕ್ಕನೇ ಮಧ್ಯಾಹ್ನ ನಾನ್ ವೆಜ್ ಮಾಡಿದ್ಲು. ನಮ್ಮ ಮನೆಗೆ ತೊಗೊಂಡು ಬಂದು ನಾನ್ ವೆಜ್ ಮಾಡಿಕೊಟ್ಟಿದ್ಲು, ಬಿರಿಯಾನಿ ಮತ್ತು ಗ್ರೇವಿನ ಎಲ್ಲ ಊಟ ಮಾಡಿದ್ವಿ. ಸೊ ಈಗ ಈವ್ನಿಂಗು ಅದೇ ಹೊರಗಡೆ ಪಾರ್ಕ್ ಹತ್ರ ಎಲ್ಲ ಹೋಗ್ಬಿಟ್ಟು ಬಂದು ಇಲ್ಲಿ ಮ್ಯಾಂಗೋ ತಿನ್ನೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡು ತಿಂತಾ ಇದ್ದೀವಿ. ಇನ್ನೇನು ರಾತ್ರಿಗೆ ಅದೇ ಗ್ರೇವಿ ಇದೆ, ಅದಕ್ಕೆ ಊಟ ಮಾಡ್ಕೊಬೇಕು ಅಷ್ಟೇ. ನವೀನ್ ಏನು ಮಾಡ್ತಾ ಇದ್ದೀರಾ? ಜೋರಾಗಿ ಮಾತಾಡಬೇಕು ನೀವು. ಅಲ್ಲಿ ಪರೋಟ ಬೇಯಿಸ್ತಾ ಇದ್ದಾರೆ, ಅದ್ರದ್ದು ಇದು ಏನು ಚಿಮ್ನಿ ಸೌಂಡು ಮತ್ತು ಈ ಕಡೆ ಫ್ಯಾನ್ ಸೌಂಡು. ಕಂದ ಫ್ಯಾನ್ ಆಫ್ ಮಾಡೋ ಅಥರ್ವಾ? ಯಾವುದೇ ಪ್ರಾಪರ್ಟಿ ತಗೊಳ್ಳಿ, ಎಲ್ಲ ಡಾಕ್ಯುಮೆಂಟು ಬ್ಯಾಂಕ್ ಹೋಯ್ತಾಯಿತು. ಇದ ಕಣ್ ತುಂಬಿಸ್ಕೊತಾ ಇದ್ದೀನಿ. ನನಗೆ ನೋಡೋಕೆ ಟೈಮ್ ಆಗಲಿಲ್ಲ, ಸ್ವಲ್ಪ ಅದು ಇದು ಬಿಸಿಲಿ.
ಸೊ ಈಗೆಲ್ಲ ಆ ಪ್ರಾಪರ್ಟಿದು ರಿಜಿಸ್ಟರ್ ಆದ್ಮೇಲೆ ಯಾಕಂದ್ರೆ ಇಲ್ಲಿವರೆಗೂ ಬಂದಿರಲಿಲ್ಲ, ಲೋನ್ ಅನ್ನೋದ್ರ ಮೇಲೆನೆ ನಮ್ ಜೀವನ ನಡೀತಾ ಇತ್ತು. ಪೇಪರ್ ಬಂದಿರಲಿಲ್ಲ. ಇದು ನಮ್ಮ ರಿಜಿಸ್ಟರ್ ಮಾಡಿದ್ರಲ್ಲ ಅವ್ರು ಹಾ ರಿಜಿಸ್ಟರ್ ಮಾಡಿದ್ಮೇಲೆ ಪೇಪರ್ನ ಅವ್ರ ಹತ್ರ ಬಿಟ್ಟು ಬಂದಿದ್ದೆ. ಸ್ಕ್ಯಾನಲ್ಲಿ ಆಗಿ ಬರ್ಬೇಕಲ್ಲ ಅದು. ಸೊ 2 hour ಆಗುತ್ತೆ, ವೆಯ್ಟ್ ಮಾಡ್ತೀರಾ ಇಲ್ಲ ನಾನೇ ತಂದು ಕೊಡ್ತೀನಿ ಅಂದರು. ಸೊ ತಂದು ಕೊಡಿ. ನೆನ್ನೆ ಸಂಜೆ ತಂದು ಕೊಟ್ಟಿದ್ದು, ಮಳೆ ಎಲ್ಲ ಬಂತು, ಆಮೇಲೆ ಸ್ವಲ್ಪ ಬಿಸಿ ಆಗಿಬಿಟ್ಟೆ. ಇವತ್ತು ಬೆಳಗ್ಗೆಯಿಂದ ಬಿಸಿ ಇದ್ದಲ್ಲ, ಎಲ್ಲ ಡಾಕ್ಯುಮೆಂಟ್ ಒಂದು ಸೆಟ್ ಇಟ್ಕೊಂಡ್ಬಿಡ್ಬೇಕು ಒಂದು ಕಡೆ ನೀಟಾಗಿ. ಸೊ ಅದಕ್ಕೆ ಎಷ್ಟು ಖುಷಿ ಇದೆ ನವೀನ್. ಒಮ್ಮೆ ಹೇಳ್ಬೇಕು, ಒಂದು ಆಸ್ತಿ ಸಂಪಾದನೆ ಮಾಡಿದ್ರೆ ಹುಡುಗ ಎಷ್ಟು ಸ್ಟ್ರಗಲ್ ಇದೆ ನವೀನ್ ಇದ್ರಿಂದ. ಇದೆ, ಸಿಕ್ಕಾಪಟ್ಟೆ ಖುಷಿ ಇದೆ, ಬೆಟ್ಟದಷ್ಟು ಖುಷಿ. ಆಮೇಲೆ ನಂಗೆ ಒಂದು ಕಮೆಂಟ್ ಬಂದಿತ್ತು ನವೀನ್. ಆ ಕಮೆಂಟ್ನ ನಾನು ಅಲ್ಲಿ ಡಿಲೀಟ್ ಮಾಡಿದೆ, ಬಟ್ ಅದನ್ನ ನಾನು ಇಲ್ಲೇ ಉತ್ತರ ಕೊಡೋಣ ಅಂತ ಅಂದ್ಬಿಟ್ಟು. ಏನಂದ್ರೆ, ರಮ್ಯಾ ನೀವು ಸ್ವಾರ್ಥಿ ಆಗ್ಲಿಲ್ವಾ ಅಂತ ಕಮೆಂಟ್ ಹಾಕಿದ್ರು. ಸೈಟ್ ತಗೊಂಡ್ರಕ್ಕ, ಹಾ ಸೈಟ್ ತಗೊಂಡ್ರೆ ಸೈಟ್ ತಗೊಂಡಿರೋದಕ್ಕಲ್ಲ, ನಾವು ಕ್ರಿಸ್ಟನ ಸೇಲ್ ಮಾಡಿದ್ವಲ್ಲ ಅದಕ್ಕೆ. ಕೃಷ್ಣನ ನಾನೇ ಅದಕ್ಕೆ ಯಾಕೆ ಅಂತ ಅಂದ್ರೆ, ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ನವೀನ್ ಅವರು ಆಸೆ ಪಟ್ಟು ಕಾರ್ ತಗೊಂಡಿದ್ರು. ನೀವು ಮಾತ್ರ ಆಸೆ ಪಟ್ಟು ಜುವೆಲ್ಸ್ ತಗೊಂತೀರಾ, ಮನೆ ತಗೊಂತೀರಾ, ಮನೆ ಕಟ್ತೀರಾ, ಅದು ಇದು ಮಾಡ್ತೀರಾ. ಅವ್ರು ಆಸೆ ಪಟ್ಟು ತಗೊಂಡಿದ್ದನ್ನ ನೀವು ಸೇಲ್ ಮಾಡಿಸ್ಬಿಟ್ರಲ್ಲ ಅಂತ ಕಮೆಂಟ್ ಹಾಕಿದ್ರು. ಅಂದ್ರೆ ಅವ್ರು ಇರ್ರಿ ಒಂದ್ ನಿಮಿಷ, ಅವ್ರ ಕಮೆಂಟ್ ನ ಪೂರ್ತಿಯಾಗಿ ಹೇಳ್ತೀನಿ. ಇನ್ನು ನೀವು ಉತ್ತರ ಕೊಡಕ್ಕೆ ಮುಂಚಿತವಾಗಿ ಹೋಗ್ಬೇಡಿ. ಅವ್ರ ದೃಷ್ಟಿಯಲ್ಲಿ ನಾನು ಎಲ್ಲವನ್ನ ನನಗೋಸ್ಕರನೇ ಮಾಡ್ಕೊಂತ ಇದ್ದೀನಿ. ನಾನು ಜುವೆಲ್ಸ್ ತಗೊಳ್ಳೋದು ನನಗೋಸ್ಕರ, ಮತ್ತೆ ಏನು ಸೈಟ್ ತಗೊಳ್ಳೋದು ನನಗೋಸ್ಕರ, ಮನೆ ತಗೊಳ್ಳೋದು ನನಗೋಸ್ಕರ. ಕಾರ್ ಮಾತ್ರ ನಿಮ್ಮ ಆಸೆ ಪಟ್ಟಿದ್ದಕ್ಕೆ ನಿಮಗೆ ಕಾರ್ ತಗೊಂಡಿದ್ದು ಅನ್ನೋದು ಅವ್ರ ಅಭಿಪ್ರಾಯ. ಇದಕ್ಕೆ ನಿಮ್ಮ ಉತ್ತರ ಏನು? ಏನು ಗೊತ್ತಾ, ಈ ಒಂದು ಸೈಟನ್ನು ತಗೊಳ್ಳೋದಕ್ಕೆ ರಮ್ಯಾ ಜುವೆಲ್ಸ್ ಏನು ತಗೋತಾರೆ ಅದನ್ನೆಲ್ಲ ಮನೇಲಿ ಇಟ್ಕೊಂಡು ಪೂಜೆ ಮಾಡಲ್ಲ. ಎಷ್ಟು ಕಷ್ಟಪಟ್ಟು ನಾವು ಎಷ್ಟು ಒಂದು ಹೆಣ್ಮಕ್ಳಿಗೆ ಒಂದು ಆಭರಣ ಅನ್ನೋದು ಎಮೋಷನ್ ಆಗಿರುತ್ತೆ. ಬರೀ ಅದು ಒಂದು ಅಸೆಟ್ ಆಗಿರಲ್ಲ, ಎಮೋಷನ್ ಕೂಡ ಆಗಿರುತ್ತೆ. ಸೈಟ್ ಮೇಲೆ ಲೋನ್ ಇಲ್ಲ, ಫುಲ್ ಕ್ಯಾಶಲ್ಲಿ ತಗೊಂಡಿದ್ದೀವಿ. ಬಟ್ ಆ ಫುಲ್ ಕ್ಯಾಶ್ ಬರೋದಕ್ಕೆ ಕಾರಣ ಗೋಲ್ಡ್. ಅವಾಗ ಸಣ್ಣ ಪುಟ್ಟದಿಂದ ಕೆಲವೊಂದು ವಿಚಾರಗಳಿದೆ, ಅದು ತೀರಾ ಪರ್ಸನಲ್ ಆಗ್ಬಿಡುತ್ತೆ. ಅದನ್ನ ನಾವು ನಿಮ್ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡೋದಕ್ಕಾಗಲ್ಲ. ಏನು ಈ ಸೈಟ್ ತಗೊಂಡಿದ್ದೀವಿ, ಹೌದು, ಇನೋವಾ ಮಾರಿದ ದುಡ್ಡು ಸೈಟ್ಗೆ ಹಾಕಿದ್ದೀವಿ. ಜೊತೆಗೆ ಅದನ್ನ ಮಾರಿದ ದುಡ್ಡಲ್ಲೇ ಬಂದ್ಬಿಡ್ಲಿಲ್ಲ. ಈಗ ಏನು ನಾವು ಇನೋವಾ ಮಾರಿದ್ದೀವಿ, ಇನ್ನು ಒಂದು 22 ಲಕ್ಷಕ್ಕೆ ತಗೊಂಡಿದ್ದು ಕ್ರಿಸ್ಟನ. ಸೊ ಅದನ್ನು ನಾವು ಎಷ್ಟು ಕೊಟ್ಟು ಅದನ್ನು ಬೇಡ, ರಿವೀಲ್ ಮಾಡೋದು ಬೇಡ. ಸೊ ಸೈಟ್ ಅದು ಹೋಯ್ತು. ಈಗ ಕಾರ್ ತೊಗೊಂಡ್ಮೇಲೆ ಅದು ಲಾಸಲ್ಲೇ ಹೋಗುತ್ತೆ, ಅದು ಎಲ್ರಿಗೂ ಗೊತ್ತಿರೋದು. ಅದು ಡಿಪ್ರಿಸಿಯೇಷನ್ ಆ ಸೆಟ್ಟು. ಅದೇ ನಾವು ತಗೊಂಡಾದ್ಮೇಲೆ ಅದನ್ನ ಇನ್ನೊಬ್ರಿಗೆ ಮಾರಿದ್ರೆ ಅದರಿಂದ ತಗೊಳ್ಳೋದು ಥರ್ಡ್ ಪಾರ್ಟಿ ಅಂತ ಅದು ರೇಟ್ ಕಡಿಮೆ ಆಗುತ್ತೆ. ಬಟ್ ಈ ಪ್ರಾಪರ್ಟಿ ಇನ್ನೊಂದು ವಿಷಯ ಗೊತ್ತಾ, ಆ ಕಾರ್ನ ಅಪ್ರಾಕ್ಸಿಮೇಟ್ ನಾನು ಬರೀ 1 ಲಕ್ಷ ಲಾಸಲ್ಲಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. ಈ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ದು ಈಗ ಅಂದ್ಕೊಳ್ಳಿ. ಈ ಪ್ರಾಪರ್ಟಿ ಪರ್ಚೇಸ್ ಮಾಡೋದು ಇವಾಗಾದ್ರೂ ಇದು ಆಲ್ರೆಡಿ ಎಷ್ಟು ದುಡ್ದಿದೆ ಗೊತ್ತಾ? ಇಲ್ಲ ಅಂದರೂ 10 ರಿಂದ 15 ಲಕ್ಷ ಆಲ್ರೆಡಿ ಅರ್ನ್ ಮಾಡಿಕೊಟ್ಟಿದೆ. ಸೊ ಇದನ್ನು ನಾನು ಅಗ್ರಿಮೆಂಟ್ ಹಾಕೊಂಡಿದ್ದ 4-5 ತಿಂಗಳು ಹಿಂದೆ. ನಮಗೆ ಖಾತಾ ಪ್ರಾಬ್ಲಮ್ ಆಗಿತ್ತು, ಅವ್ರ ಕಡೆಯಿಂದನೇ ಈ ಖಾತಾ ಬಂದಿರಲಿಲ್ಲ. ಒಂದಷ್ಟು ಅಮೌಂಟ್ ಕೊಟ್ಟು ಅಗ್ರಿಮೆಂಟ್ ಹಾಕೊಂಡಿದ್ದು. ಸೊ ನಮಗೂ ಅಮೌಂಟ್ ಎಲ್ಲ ಅರೇಂಜ್ ಮಾಡ್ಕೊಳ್ಳೋದಕ್ಕೂ ಟೈಮು ಸಿಕ್ತಂಗಾಯಿತು. ಈ ಖಾತಾ ಬರ್ದಿರೋದನ್ನ ರಿಜಿಸ್ಟ್ರೇಷನ್ ಆಗಿದ್ದು ಲೇಟ್ ಆಯಿತು. ಸೊ ಹಾಗಾಗಿ ಈಗ ಒಂದು 4-5 ತಿಂಗಳಿಗೆ ಈ ಸೈಟು ನಮಗೆ 10 ರಿಂದ 15 ಲಕ್ಷ ದುಡ್ಡು ಕೊಟ್ಟು 10 ರಿಂದ 15 ಲಕ್ಷ ದುಡ್ಡು ಕೊಟ್ಟಿದೆ ಈ ಸೈಟು. ಸೊ ಕಾರ್ ಮಾರಿ ನಾವು ಕಾರ್ ತಗೊಂಡ್ವಿ. ಕಾರಿಂದ ನಮ್ಗೆ ಅದು ಏನಾಗುತ್ತೆ, ವ್ಯಾಲ್ಯೂ ಅದ್ರದ್ದು ಕಮ್ಮಿ ಆಗುತ್ತೆ. ನಾವು ಮತ್ತೆ ರೀಸೇಲ್ ಮಾಡಿದ್ರೆ ಕಮ್ಮಿ ಆಗುತ್ತೆ. ಈಗ ಏನಂತ ಅಂದ್ರೆ, ಆ ದುಡ್ಡು ಕೊಟ್ಟರೆ ದುಡ್ಡಿಗೆ ಇನ್ನು ಸ್ವಲ್ಪ ದುಡ್ಡು ಹಾಕಿದ್ರೆ ಕೃಷ್ಣ ಬಂದ್ಬಿಡುತ್ತೆ. ಸೊ ನಾವು ದಡ್ರಲ್ಲ, ಅಲ್ಲ ದಡ್ರಲ್ಲ, ಇಲ್ಲಿ ನಿಮ್ಮ ಹೆಂಡತಿ ಸ್ವಾರ್ಥಿ ಅನ್ನೋ ತರ. ನಾನು ದಡ್ಡ ಅಲ್ಲ, ನನ್ನ ಹೆಂಡತಿನೂ ಸ್ವಾರ್ಥಿ ಅಲ್ಲ. ನಾವೇನೇ ಮಾಡಬೇಕು ಅಂದರೆ, ಈಗ ಆಯಿತು ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಅಂದರೆ ನಾವೇನು ಬೇಕಾದ್ರೂ ಸ್ಯಾಕ್ರಿಫೈಸ್ ಮಾಡೋಕೆ ರೆಡಿ ಇರ್ತೀವಿ. ಸೊ ರಮ್ಯಾ ಬೆಲ್ಲ ಚಿನ್ನ ಹಾಕೊಂಡಿರ್ತಾರೆ ಅಲ್ವಾ, ಅದನ್ನು ಪೂರ್ತಿ ಒಂದು ಇಡೋದು ಬೇಡ, ಬ್ಯಾಂಕಿಗೆ ಬೇಕಾದ್ರೆ ಎಲ್ಲನೂ ಇಟ್ಬಿಟ್ಟು ಏನಾದರೂ ಒಂದು ಪ್ರಾಪರ್ಟಿ ಏನೋ ಬತ್ತು, ಅದರಿಂದ ನಮ್ಗೆ ಒಳ್ಳೇದಾಗುತ್ತೆ ಫ್ಯೂಚರ್ಗೆ. ಅಲ್ಲಿ ಬಡ್ಡಿ ಕಟ್ತಾ ಇರ್ತೀವಿ, ಮತ್ತೆ ನಾವು ಹಾಕೊಳ್ದೆ ಇದ್ರೂ ಪರವಾಗಿಲ್ಲ. ಗೊತ್ತಾ, ಈಗ ಒಂದು ಎಕ್ಸಾಂಪಲ್ ನಾವು ಕೊಡ್ತೀವಿ. ಹೋಗಿ ನಮ್ಮ ಹತ್ರ 10,000 ಐತಾ, 20,000 ಐತಾ, 50,000 ಐತಾ, ಹೋಗಿ ಒಡವೆ ತೊಗೊಬೋದು. ಬಟ್ 10,000-20,000 ರೂಪಾಯಿ ನೀವು ಹೋಗ್ಬಿಟ್ಟು ಒಂದು ಸೈಟ್ ತೊಗೊಳಕ್ಕಾಗಲ್ಲ. ಸೊ ನಮ್ಮ ಪ್ಲ್ಯಾನ್ ಅದೇನೆ. ನಾವೇನು ಮಾಡ್ತೀವಿ, 10,000 ಸಿಗ್ತಾ ತೊಗೊಂಡೋಗಿ ಏನೋ ಸೇವಿಂಗ್ಸ್ ಅಂತ ಹೋಗಿ ಒಡವೆಗೆ ಏನೋ ಕಟ್ಟಿರ್ತೀವಿ, ಇನ್ನೊಂದಿನ ಮಾಡ್ತೀವಿ. ಅವತ್ತಿನ ರೇಟಲ್ಲಿ ಏನೋ ನಮ್ಗೆ ಗೋಲ್ಡ್ ಅನ್ನೋದು ಫಿಕ್ಸ್ ಆಗಿರ್ತದೆ, ನಾವು ಗೋಲ್ಡ್ ತೊಗೊಬಂದಿರ್ತೀವಿ. ಇವತ್ತಿನ ಕಾಲದಲ್ಲಿ ಗೊತ್ತು, ನೀವೇನೇ ಮಾಡಿದ್ರು ನಮ್ಮ ಮೈ ಮೇಲೆ ಹಾಕೊಂಡ್ರೆ ಅದು ಬಿಟ್ಟೆ ಬಂದಿದ್ದು ಒಂದೇ ಒಂದು ಸಿಂಗಲ್ ಗ್ರಾಮ್ ನಾವು ಒಡವೆ ಇಡಲ್ಲ. ನಾವು ಇಡಲ್ಲ, ಮನೇಲಿ ಇಡೋದೇ ಇಲ್ಲ ನಾವು ಗೋಲ್ಡ್ನ. ಏನು ಗೊತ್ತಾ, ಇರೋದೆಲ್ಲ ಒಡವೆ ಮೇಲೆ ಸಾಲ ತೊಗೋತೀವಿ ಅಥವಾ ಹಾಕೊಂಡಿರ್ತೀವೋ ಆ ಥರ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ ಹೊರತು ಇವತ್ತಿನ ಗೋಲ್ಡ್ ರೇಟಲ್ಲಿ ಮನೆಯಲ್ಲಿ ಚಿನ್ನ ಅವನಾರು ಇಟ್ಕೊಂಡ್ರೆ ಅವನಂತ ದಡ್ಡೆ ಅವನೇ ಇರಲ್ಲ. ಮತ್ತು ಇನ್ನೊಂದೇನಂತ ಅಂದರೆ, ಎಲ್ಲ ಇದೇನೋ ಮಾಡ್ಕೊತಾ ಇದೀವಿ ಅಂತ ಅಂದರೆ ನಮಗೆ ಸಾಲ ಇಲ್ಲ ಅಂತ ದಯವಿಟ್ಟು ಅನ್ಕೋಬೇಡಿ. ನಾವೇನೋ ಅಸೆಟ್ ಮಾಡ್ಕೊತಾ ಇದೀವಿ ಅಂತಂದ್ರೆ ಸಾಲನೂ ಕೂಡ ದೊಡ್ಡದಾಗ್ತಾ ಇರುತ್ತೆ.
ಅದಕ್ಕೆ ಎಲ್ಲದಕ್ಕೂ ನಾನು ನನ್ನ ಗಂಡ ಅಷ್ಟೇ ಆ ಹೊರೆನ ಒತ್ತಿದ್ದೀವಿ. ಇನ್ನು ಯಾರ ಹತ್ರನೂ ನಾವು ಕೇಳೋದಿಕ್ಕೂ ನಾವು ಹೋಗಲ್ಲ, ಯಾಕಂದರೆ ನಮಗೆ ಗೊತ್ತು ವ್ಯವಸ್ಥೆ ಏನಾಗಿದೆ ಅಂತ ಅಂದ್ಬಿಟ್ಟು. ಇವತ್ತಿನ ದಿನದಲ್ಲಿ ಯಾರನ್ನ ಹೆಂಗೆ ನೋಡ್ತಿದ್ದಾರೆ, ಯಾರಿಗೆ ಏನು ಮಾಡ್ತಾ ಇದ್ದಾರೆ, ನಾವು ಯಾರನ್ನು ಪ್ರಶ್ನೆ ಮಾಡೋದು ಬೇರೆ ಥರ. ಆದರೆ ಮನಸ್ಸಿಗೆ ಕೆಲವೊಂದು ಕಡೆ ನೋವಾಗುತ್ತೆ. ನಂಗೆ ಅದನ್ನು ಕೆಲವು ಸಲ ಅದನ್ನು ಏನಂತ ಎಕ್ಸ್ಪ್ರೆಸ್ ಮಾಡೋದು, ಏನಂತ ಹೇಳೋದು, ಕೆಲವೊಂದು ಏನಾಗ್ಬಿಡುತ್ತೆ ಗೊತ್ತಾ, ನಮ್ಮನೆ ಮಾನ ಮರ್ಯಾದಿನ ನಾವೇ ಬಿದಿಗೆ ತೊಗೊಂಬಂದಂಗೆ ಆಗುತ್ತೆ. ಕೆಲವೊಂದು ವಿಚಾರಗಳನ್ನ ನಾವು ಓಪನ್ ಅಪ್ ಆಗಿ ಹೇಳಿಬಿಟ್ರೆ ಆ ವಿಚಾರದಲ್ಲಿ ನನಗೆ ತುಂಬ ಅಸಮಾಧಾನ ಇದೆ. ಅದನ್ನು ನಮಗೆ ಹೇಳ್ಕೊಳಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ ಅಂಥ ಸಿಚುವೇಶನ್ಸು. ಬಟ್ ಕಷ್ಟನೋ ಸುಖನೋ ಭಗವಂತ ಒಬ್ಬ ನಮ್ಮ ಜೊತೆ ಇದ್ದಾನೆ ಅನ್ನೋದಷ್ಟೇ ನಮಗೆ ಗೊತ್ತು. ಅವನು ನಮ್ಮನ್ನು ಕಾಪಾಡ್ತಾನೆ. ಹೇಗೋ ಲೈಫು ನಿಮ್ಮೆಲ್ಲರೂ ಆಶೀರ್ವಾದ, ದೇವ್ರ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ ಒಳ್ಳೇದಾಗ್ತಾ ಇದೆ. ಪೂರ ಒಂದು ಫೈಲಲ್ಲಿ ಇಡಬೇಕು. ಸೊ ಹಂಗಾಗ್ತಿದೆ. ಬಟ್ ಅಷ್ಟೇ ಖುಷಿನೂ ಇದೆ. ಕಷ್ಟ ಸುಖ ಏನೋ ಒಂದು ಜೀವನ ಸಾಗ್ತಾ ಇದೆ ಅಂತ ಅಂದ್ಬಿಟ್ಟು. ಬಟ್ ನೋಡೋಣ, ಎಲ್ಲ ನನಗೆ ದೇವರೇ. ಏನು ಗೊತ್ತಾ, ಒಂದು ಕಾಲದಲ್ಲಿ ಪೊಲೀಸ್ ಲೇಔಟಲ್ಲಿ ಸೈಟ್ ತೊಗೋಬೇಕು ಅಂತ ಎಷ್ಟು ಸ್ಟ್ರಗಲ್ ಮಾಡಿ, ಎಷ್ಟು ಕಷ್ಟಪಟ್ಟು ನಾವು ಸೈಟ್ ತಗೊಂಡ್ವಿ. ಆ ಹೋರಾಟ, ಆ ಕಷ್ಟ, ಹಗಲು ರಾತ್ರಿ ದುಡಿಮೆ, ಅಂದ್ಕೊಂಡಿದ್ದನ್ನು ಮಾಡಬೇಕು ಅಂತ ಅಂದ್ಕೊಂಡಾಗ ಮನಸ್ಸಲ್ಲಿ ಹುಟ್ಟುತ್ತಲ್ಲ ಛಲ, ಅದು ಹಗಲು ರಾತ್ರಿ ನಿದ್ದೆ ಮಾಡೋದಕ್ಕೆ ಬಿಡಲ್ಲ. ನಾವು ಮನುಷ್ಯನಿಗೆ ಯಶವ್ರು ಒಂದು ಮಾತು ಹೇಳಿರ್ತಾರೆ, ಫಸ್ಟು ನೀವು ಕನಸು ಕಾಣೋದನ್ನ ಕಾಣಿ ಅಂತ. ಕನಸು ನೀವು ಕಂಡ್ರೆ ಅದನ್ನ ನನಸು ಮಾಡ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತೀರಾ ಅಂತ ಅಲ್ವಾ. ಆಮೇಲೆ ದೊಡ್ಡದಾಗಿ ಕಾಣಬೇಕು, ಕಾಣ್ತಾ ಅದನ್ನ ದೊಡ್ಡದಾಗಿ ಕಂಡ್ರೆ ಅಟ್ಲೀಸ್ಟ್ ಏನೋ ನಾವು ಒಂದು 100% ಕನಸು ಕಂಡ್ರೆ ಅದ್ರಲ್ಲಿ ಒಂದು 50% ಆದರೂ ನನಸು ಮಾಡ್ಕೋಬೋದು. ನಾವು ಕಾಣೋ ಕನಸೇನೆ ಯಾಕೆ ಪಾಪು ಏನಾಗೋಯ್ತು ಗೊತ್ತಾ, ಅವ್ನು ಏನೋ ಬೇಜಾರು ಬೈದ್ಬಿಟ್ಟೆ ಕೂತವನೆ. ಸೊ ಹಂಗೆ ನಾವಿವ್ರು ಗಂಡ ಹೆಂಡತಿ ಯಾವ ಥರ ಅಂದರೆ, ಫಿಲಮ್ ಇಂಡಸ್ಟ್ರಿಲಿ ಹೆಂಗೆ ರಾಧಿಕಾ ಯಶು ಗಂಡ ಹೆಂಡತಿ ಅವ್ರು ಕಷ್ಟಪಟ್ಟು ಒಂದು ಸ್ಟೇಜ್ಗೆ ಹೋದ್ರೆ ನಾವು ಅವ್ರಿಗೆಲ್ಲ ಹೋಲಿಸ್ಕೊಳ್ಳೋಕ್ಕೂ ಆಗಲ್ಲ. ಅವ್ರ ಸ್ಥಾನನೇ ಬೇರೆ, ನಮ್ಮ ಸ್ಥಾನನೇ ಬೇರೆ. ಸೊ ನಾವು ಹಗಲಿರೋಡು ಅಷ್ಟೇ ಕಷ್ಟಪಡ್ತೀವಿ. ನಮ್ಮ ಕಷ್ಟ ಭಗವಂತನಿಗೆ ಪ್ರೀತಿ, ಸೀರಿಯಸ್ಲಿ ಅಷ್ಟು ಕಷ್ಟಪಟ್ಟು ದುಡಿತೀವಿ ಅಂತ ಅಂದ್ರೂ ನಮಗೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು, ಅದ್ರಲ್ಲೂ ಮನಸ್ಥಿತಿ ಏನು ಅಂದ್ರೆ ನಮ್ಮ ಅಮ್ಮನ ಒಬ್ಬರ ಮೇಲೆ ಡಿಪೆಂಡ್ ಆಗ್ಬೇಕು ಅನ್ನೋದಿದೆಯಲ್ಲ. ನಾನು ಇನ್ನೊಂದು ಹೇಳ್ತೀನಿ, ಕೆಲವು ತಂದೆ ತಾಯಿಗಳು ಇರೋದೊಂದು ಲೈಫ್ ಹೋಗ್ರು, ನಾವು ಚೆನ್ನಾಗಿ ಎಂಜಾಯ್ ಮಾಡೋಣ, ಮಕ್ಕಳಿಗೆ ವಿದ್ಯೆ ಕೊಡ್ಸೋಣ, ಆಯಿತು ವಿದ್ಯೆ ಕೊಡ್ಸೋಣ, ಅದನ್ನಿಲ್ಲ ಅಂತಲ್ಲ. ನಾವು ಹಂಗೆ ಅಂದ್ಬಿಟ್ಟು ಆಸ್ತಿ ಮಾಡ್ತೀವಿ ಅಂದ್ಬಿಟ್ಟು ಮಕ್ಳಿಗೆ ವಿದ್ಯೆ ಕೊಡಿಸ್ತೇ ಇರೋ ಅಂತ ಅನ್ಎಜುಕೇಟೆಡ್ಸು ಅಲ್ಲ. ವಿದ್ಯೆಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ನಮಗೆ ಗೊತ್ತು. ಸೊ ಅದ್ರ ಜೊತೆಗೆ ನಾವು ಅಟ್ಲೀಸ್ಟ್ ನಮ್ಮ ಮಕ್ಳಿಗೆ ಏನಾದರೂ ಒಂದು ಮಾಡಬೇಕು. ಏನು ಮಾಡ್ದೇನೆ ನಾವೇ ಉಂಡುಕೊಂಡು ತಿನ್ಕೊಂಡು ಶೋಕಿ ಮಾಡಿ ಎಲ್ಲ ಕಳೆದ್ಬಿಟ್ರೆ ಹಂಗಾಗಬಾರ್ದು. ಆಸ್ತಿ ಮಾಡೋಣ, ಬಟ್ ಮಕ್ಳಿಗೆ ಗೊತ್ತಿಲ್ದಂಗೆ ಮಾಡಬೇಕು. ನಮ್ಮ ಕಷ್ಟ ನಮಗೆ ಗೊತ್ತಿರಬೇಕು, ಮಕ್ಳಿಗೆ ಗೊತ್ತಾಗಬಾರ್ದು. ನಾವು ಪಡೋ ಕಷ್ಟ, ನಾವು ಇವತ್ತು ಏನು ಕಷ್ಟಪಡ್ತಿದ್ದೀವಿ ಅದು ನಾಳೆ ದಿನ ನಮ್ಮ ಮಕ್ಕಳು ಪಡಬಾರ್ದು ಅಂತ ನಾವು ಸ್ಟ್ರಗಲ್ ಮಾಡ್ತಿದ್ದೀವಿ ಹೊರತು, ನಾವಿಲ್ಲ ಅಂದರೆ ಕೃಷ್ಣ ಮಾಡಿದ್ರೆ ಶೋಕಿ ಮಾಡ್ಕೊಂಡು ತಿರುಗ್ಬೋದಾಗಿತ್ತು. ಆ ಜೀವನ ನಮ್ಗೆ ಇಷ್ಟ ಇಲ್ಲ. ನಾವು ಏನೇ ಮಾಡಿದ್ರು ನಾಳೆ ದಿನ ಇವತ್ತು ನಮ್ಮ ಮಕ್ಕಳಿಗೋಸ್ಕರನೇ ನಾವು ಹೊಡೆದಾಡ್ತಾ ಇರ್ತೀವಿ, ಹೋರಾಟ ಮಾಡ್ತಾ ಇರ್ತೀವಿ, ಅಷ್ಟು ಕಷ್ಟಪಡ್ತಾ ಇರ್ತೀವಿ. ಬಟ್ ಏನಂತ ಅಂದರೆ ಲೈಫಲ್ಲಿ ಏನಾದರೂ ಏನಾಯ್ತು, ಏನು ಮಾಡಿದ್ಯಾ, ತಗೊಂಬ. ಇಲ್ಲ ಒಂದು ಜಾಸ್ತಿ ಆಯಿತು ಯಾಕೋ ಇತ್ತೀಚೆಗೆ. ಯಾಕೆ ಹೆಂಗೆ ಆಡ್ತಾ ಇದೆಯಾ ನೀನು? ಅವಾಗಲೇ ನಿಂಗೆ ಹೊಡಿತು, ಜಸ್ಟ್ ವಾರ್ನ್ ಮಾಡಿದ್ದು ಅಷ್ಟೇ. ನೋಡಿ ಹೆಂಗ್ ಮಾಡಿದೆ. ಈ ವಯಸ್ಸಿಗೆ ನಿಮ್ಗೆ ಇಷ್ಟು ಕೋಪನ? ಚೆನ್ನಾಯ್ತಾ ಪರೋಟ? ಇದೇನು ಈ ಕಲರ್ ವೀಟಾ, ಗೋಧಿದು ಮೈದಾ ಚೆನ್ನಾಗಿರೋದು ತಾನೇ. ಉಲ್ಟೆ ಮಾಡು. ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಒಂದಷ್ಟು ಡ್ರೆಸ್ನ ತರಿಸಿದ್ದೀನಿ. ಸೊ ಆ ಡ್ರೆಸ್ ಹೇಗಿದೆ ಅಂತಲೂ ನಾನು ಇನ್ನೂ ನೋಡೇ ಇಲ್ಲ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಇದು ಬಂದು 3 ಪೀಸ್ ಡ್ರೆಸ್ ಬರುತ್ತೆ. ಆ್ಯಂಡ್ ಚೆನ್ನಾಗಿದೆ. ಪರ್ಪಲ್ ಒಂಥರ ಟ್ರೆಂಡ್, ಅದು ಪರ್ಪಲ್ ಕಲರು. ಎಷ್ಟು ತೊಗೊಂಡ್ರು ಮತ್ತೆ ತೊಗೋಬೇಕು ಅಂತಲೇ ಅನಿಸುತ್ತೆ. ಯಾವುದೇ ಡ್ರೆಸ್ ನೋಡಿದ್ರೂ ಪರ್ಪಲ್ ಅಟ್ರಾಕ್ಟ್ ಆಗ್ತಾನೆ ಇರುತ್ತೆ. ಆ್ಯಂಡ್ ಇದು ಒಂದು ಡ್ರೆಸ್ಸು. ಆಮೇಲೆ
ಗ್ರೀನಲ್ಲಿ ನಾನು ವೇರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ಅಂತ. ಗ್ರೀನಲ್ಲಿ ಪಿಂಕ್ ಅಂತೂ ನಾನು ಡ್ರೆಸ್ ತೊಗೋಬೇಕಾದ್ರೆ ಆಲ್ಮೋಸ್ಟ್ ಕಾಮನ್ ಆಗಿ ಪಿಂಕಲ್ಲಂತೂ ಇದ್ದೇ ಇರುತ್ತೆ. ಇದು 2 ಪೀಸ್ ಬರುತ್ತೆ. ಮತ್ತು ಇದು 2 ಪೀಸೇನಾ? ಎಸ್. ಕ್ಲಾತ್ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಈ ಸಮ್ಮರ್ಗೆ ಕಾಟನ್ ವೇರ್ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಆಫೀಸ್ಗಾದ್ರೂ ಅಷ್ಟೇ ಲೈಟಾಗಿರಬೇಕು, ಕಾಟನ್ ಆಗಿರಬೇಕು, ಹಾಕ್ಕೊಳ್ಳೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ಕಾಲರ್ ನೆಕ್ ಬರುತ್ತೆ, ಒಂಥರ ಅಫಿಷಿಯಲ್ ಆಗಿ ಕಾಣುತ್ತೆ ಇದನ್ನು ಹಾಕ್ಕೊಂಡಾಗ. ಚೆನ್ನಾಗಿದೆ. ಸೊ ಇವರಲ್ಲಿ ತುಂಬ ಚೆನ್ನಾಗಿರೋವಂಥ ಕಾಟನ್ ಮೆಟೀರಿಯಲಲ್ಲಿ ಡ್ರೆಸ್ಗಳು ಸಿಗುತ್ತೆ. ಪೂಜಾ ಅಂತ ಅಂದ್ಬಿಟ್ಟು ಅವ್ರ ಹತ್ರ ತರಿಸಿದ್ದು ನಾನು. ನೋಡಿ, ಇದಂತೂ ಎಷ್ಟು ಸಾಫ್ಟಾಗಿದೆ ಗೊತ್ತಾ, ದುಪ್ಪಟ್ಟ ನೋಡಿ. ಸೊ ಡ್ರೆಸ್ಸು ಸಕ್ಕತ್ತಾಗಿರುತ್ತೆ. ಸೊ ಇವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ಬೇಕಿದ್ರೆ ಹಾಕಿರ್ತೀನಿ. ನೀವೇನಾದರೂ ಬೇಕಾದರೆ ಅವ್ರ ಹತ್ರ ಡ್ರೆಸ್ ತೊಗೊಳ್ಳಿ, ಚೆನ್ನಾಗಿದೆ. ನನಗಂತೂ ಪರ್ಸ್ನಲ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ಅಷ್ಟೇ, ನನಗೆ ಯಾವ ಥರ ಬೇಕಿತ್ತು ಈ ಸಮ್ಮರ್ಗೆ ಕಾಟನ್ ಡ್ರೆಸ್ಸು ಅದೇ ಥರ ಕಳಿಸ್ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ವೇರು ಅಷ್ಟೇ ಎಷ್ಟು ಸಾಫ್ಟಾಗಿದೆ ಗೊತ್ತಾ. ನೋಡಿ ನವೀನ್, ಎಷ್ಟು ಚೆನ್ನಾಗೈತೆ ಕಾಟನ್ ಡ್ರೆಸ್ಸು. ಮುಟ್ಟಿ ಫೀಲ್ ಮಾಡಿ, ಎಷ್ಟು ಸಾಫ್ಟಾಗಿ ಕಲರ್ ಚೆನ್ನಾಗಿದೆ, ಕಾಂಬಿನೇಷನ್ ವರ್ಕು ಚೆನ್ನಾಗಿದೆ, ಡಿಸೈನ್ ಎಲ್ಲ ಚೆನ್ನಾಗಿದೆ. ಇದು ನೋಡಿ, ಇದೆಷ್ಟು ಸಾಫ್ಟಾಗಿ ಹೆಂಗಿದೆ ಅಲ್ವಾ. ಇದು ನೋಡಿ, ಇದು ಕಾಲರ್ದು ಈ ಥರದ್ದು ನಾನು ಹಾಕಿರಲಿಲ್ಲ. ಇದೊಂಥರ ಚೆನ್ನಾಗಿರುತ್ತೆ. ಎಲ್ಲ ಕಾಟನ್ ಮೆಟೀರಿಯಲ್ನೇ. ಇದೊಂದ ನಾನು ತರಿಸ್ಕೊಂಡೆ ಇದನ್ನು. ನೀನು ಕಾಲೇಜ್ ಸ್ಟೂಡೆಂಟ್, ನಿನಗೆಲ್ಲ ಇಷ್ಟ ಆಯ್ತದೆ ಇದೆಲ್ಲ? ಕಟ್ ಮಾಡಲಿ. ಸೊ ಇದೊಂದು ಪಿಂಕ್, ಇದು ನೋಡಿ ಒಳಗಡೆ ಈ ಥರ ಎಲ್ಲ ಡಿಸೈನ್ ಇದೆ. ಈ ಕಲರ್ ಫ್ಲವರ್ ಥರ. ಆ್ಯಂಡ್ ಮೆಟೀರಿಯಲ್ ಅಂತೂ ನನಗೆ ಈಗಂತೂ ಕಾಟನ್ ಬಿಟ್ಟು ಬೇರೆ ಹಾಕೋದಕ್ಕೆ ಆಗಲ್ಲ. ಕಂಫರ್ಟಬಲ್ ಆಗಿರಬೇಕು ನಾವು ಬೆಳಗ್ಗೆಯಿಂದ ಸಂಜೆ ತನಕ ಅಂತ ಅಂದರೆ ಕಾಟನಲ್ಲೇ ಹಾಕ್ಕೊಬೇಕು. ಅಷ್ಟು ಚೆನ್ನಾಗಿರುತ್ತೆ ಕಾಟನ್ ವೇರ್ ಮಾಡಿದ್ರೆ ಈ ಸಮ್ಮರ್ಗೆ. ಆ್ಯಂಡ್ ಚೆನ್ನಾಗಿದೆ. ಬೇಕಿದ್ರೆ ಇವ್ರು ಆಫ್ ಮಾಡುವ ಇವ್ರ ಫೋನ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನಿಮಗೆ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮಗೆ ಅವೈಲಬಲ್ ಇರೋವಂಥದ್ದನ್ನೆಲ್ಲ ಕಳಿಸ್ಕೊಡ್ತಾರೆ. ಈಗ ನಾವು ಪೋಲಾರ್ ಬೇರ್ಗೆ ಹೋಗ್ತಾ ಇದ್ದೀವಿ. ನನಗನ್ಸುತ್ತೆ ಲಾಸ್ಟ್ ಏಪ್ರಿಲ್ ಮಂತಲ್ಲಿ ಒಂದು 4 ಸಲ ಹೋಗಿದ್ದೀವಿ, ವಿಸಿಟ್ ಮಾಡಿದ್ದೀವಿ ಪೋಲಾರ್ ಬೇರ್ಗೆ. ಈಗ ಮೇ ಮಂತಲ್ಲಿ ಫಸ್ಟ್ ಡೇನೆ. ಈ ಸಮ್ಮರ್ಗೆ ಅಷ್ಟು ಪೋಲಾರ್ ಬೇರ್ ಅಡಿಕ್ಷನ್ ಆಗ್ಬಿಟ್ಟೈತೆ. ಓ ಹೌದು. ಈಗ ನಿಮ್ಮ ಮಮ್ಮಿಯವ್ರು ಎಲ್ಲೋಗ್ತಾ ಇರ್ತಾರೆ? ಹೊರ್ಟೋಗಿರ್ತಾರೆ. ಅದು ಇದು ಓಪನ್ ಕ್ಲೋಸ್ ಇದೆಯಾ ಏನೋ ಅಂತ ಗೊತ್ತಾಗುತ್ತೆ. ಹೋಗ್ಬೇಕಂತ ಅನ್ಕೊಂಡಿದೀವಿ. ಇಫ್ ಇನ್ ಕೇಸ್ ಓಪನ್ ಇದ್ರೆ ಹೋಗ್ತೀವಿ. ಅದೇನು ಗೊತ್ತಾ, ಊಟ ಎಲ್ಲ ಆದಮೇಲೆ ಒಂಥರ ತಿಂದರೆ ಚೆನ್ನಾಗಿರುತ್ತೆ. ಅದರಲ್ಲೂ ಮ್ಯಾಂಗೋ ಕುಲ್ಫಿ ಒಂದು 3 ಸಲ ತಿಂದ್ಬಿಟ್ಟು ಅದು ಬೇಜಾರಾಗ್ಬಿಟ್ಟೈತೆ. ಮ್ಯಾಂಗೋ ಮಸ್ತಾನಿ ಅದನ್ನು ಒಂದು 2 ಸಲ ತಿಂದಿದ್ದೀನಿ. ಇವತ್ತು ಅದನ್ನು ಟೇಸ್ಟ್ ಮಾಡ್ಸೋಣ, ಚಿಂಟುಗೆ ಕರ್ಕೊಂಡು ಹೋಗ್ಬಿಟ್ಟು ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಕ್ಲೋಸ್ ಆಗಿರುತ್ತೋ ಏನೋ ಗೊತ್ತಿಲ್ಲ. ಲೆಟ್ಸ್ ಸಿ, ನೋಡೋಣ. ಓಪನ್ ತೋರಿಸ್ತಿದ್ಯಾ? ಓಪನ್ ಅದೇ ಅಲ್ಲೇನೆ. ನಡೀರಿ ನಡೀರೋ. ಈಗ ನಾವು ಪೋಲಾರ್ ಬೇರ್ಗೆ ಬಂದ್ವಿ. ಏನು ಆರ್ಡರ್ ಮಾಡಿದ್ವಿ ಅಂದರೆ ಮ್ಯಾಂಗೋ ಮಸ್ತಾನಿ. ಅದು ತುಂಬ ಇಷ್ಟ ಆಗ್ಬಿಟ್ಟೈತೆ ನನಗೆ. ಕುಲ್ಫಿಗೆ ಫಿದಾ ಆಗಿ ಕುಲ್ಫಿ ತಿಂದಾಯಿತು. ಈಗ ಮ್ಯಾಂಗೋ ಮಸ್ತಾನಿ ಇಟ್ಕೊಬಿಟ್ಟಿದ್ದೀನಿ. ಇದೊಂದು 3ನೇ ಸಲನೋ 4ನೇ ಸಲನೋ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೀವೇನಾದರೂ ಪೋಲಾರ್ ಬೇರ್ಗೆ ಹೋದರೆ. ಆ್ಯಂಡ್ ಕುಲ್ಫಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈ ಸೀಸನ್ಗೆ ಸಖತ್ತಾಗಿರುತ್ತೆ. ಜೊತೆಗೆ ಇನ್ನೊಂದು ಏನಂತ ಅಂದರೆ, ನಾವು ಗೋವಾ ಚಿಲ್ಲಿ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದ್ವಿ. ಅದು ಕೂಡ ತುಂಬ ಟೇಸ್ಟಿಯಾಗಿತ್ತು. ನಮ್ಮ ಅಥರ್ವಂಗೆ ಏನಾದರೂ ಬೇರೆ ಬೇರೆ ಥರ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಅದನ್ನು ಅವನಿಗೋಸ್ಕರ ಅಂತ ಟ್ರೈ ಮಾಡಿದ್ದು. ಆ್ಯಂಡ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.